ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬುಧ ಗ್ರಹವನ್ನ ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರ್ತಾರೆ. ನಿತ್ಯ ನಿಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ತೊಂದರೆಗಳನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗ್ತಾರೆ. ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತೆ. ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಮಿಥುನ ರಾಶಿಯವರದ್ದು ಎತ್ತಿದ ಕೈ ಎಂದೇ ಹೇಳಬೇಕು. ಆಚರಣೆಯಲ್ಲಿ ಇರಲಿ ಇಲ್ಲದಿರಲಿ, ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಹಾಗೂ ಪವಿತ್ರತೆಯನ್ನ ಗೋಚರಿಸುತ್ತಾರೆ. ಆದ್ರೆ ಇದರ ಅರ್ಥ ಅವರು ದುಷ್ಟರು, ದುರಾಳರು ಅಂದಲ್ಲ. ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚು. ಜ್ಯೋತಿಷ್ಯ ಚಕ್ರದ 3ನೇ ರಾಶಿ ಮಿಥುನ. ಬುಧದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಮಿಥುನ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಮಾತಿನಲ್ಲೇ ಜಗತ್ತನ್ನ ಗೆಲ್ಲುವ ಜ್ಞಾನದ ದಾಹದಿಂದ ಸದಾ ತುಡಿಯುವ ಒಂದೇ ದೇಹದಲ್ಲಿ 2 ಭಿನ್ನ ವ್ಯಕ್ತಿತ್ವವನ್ನ ಹೊಂದಿರುವ ಚಂಚಲ ಮನಸ್ಸಿನ ಚಿಟ್ಟೆಯಂತೆ ಹಾರಾಡುವ, ಆದ್ರೆ ಬುದ್ಧಿವಂತಿಕೆಯಲ್ಲಿ ಬೃಹಸ್ಪತಿಗೂ ಸವಾಲು ಹಾಕಬಲ್ಲ ವ್ಯಕ್ತಿಗಳೇ ಮಿಥುನ ರಾಶಿಯವರು. ರಾಶಿ ಚಕ್ರದ ಅತ್ಯಂತ ಕುತೂಹಲಕಾರಿ ರಾಶಿ ಮಿಥುನ ರಾಶಿ. ಇವತ್ತು ಈ ರಾಶಿಯ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರೇ ಸರಿಸಾಟಿ. ನೀವು ಎಷ್ಟೇ ಬುದ್ಧಿವಂತರಾಗಿದ್ರೂ ನಾನು ಬುದ್ಧಿವಂತ ಎಂಬ ಅಹಂಕಾರ ಭಾವನೆ ನಿಮ್ಮಲ್ಲಿ ಇರೋದಿಲ್ಲ. ಎಂತಹದ್ದೇ ಕಷ್ಟಗಳಿದ್ರೂ ಆ ಕಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಂತೋಷವಾಗಿ ಜೀವನದ ಒಂದೊಂದು ಕ್ಷಣಗಳನ್ನ ಆನಂದಿಸ್ತೀರಾ, ಒಂದೊಂದು ಕ್ಷಣದಲ್ಲೂ ಜೀವಿಸ್ತೀರಾ. ಇದು ನಿಮಗೆ ದೇವರು ಕೊಟ್ಟಂತಹ ವಿಶೇಷ ಗುಣವಾಗಿದೆ. ಮಿಥುನ ರಾಶಿಯ ಚಿಹ್ನೆಯನ್ನ ಗಮನಿಸಿದ್ದೀರಾ? ಅದು ಇಬ್ಬರು ಅವಳಿಯನ್ನ ಪ್ರತಿನಿಧಿಸುತ್ತೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಿಥುನ ರಾಶಿಯವರ ಸಂಪೂರ್ಣ ವ್ಯಕ್ತಿತ್ವದ ಕನ್ನಡಿ. ಇವರಲ್ಲಿ ಒಂದೇ ಸಮಯದಲ್ಲಿ 2 ರೀತಿಯ ಯೋಜನೆಗಳು, 2 ರೀತಿಯ ಭಾವನೆಗಳು ಕೆಲಸ ಮಾಡ್ತಿರುತ್ತವೆ. ಒಂದೆಡೆ ಅತ್ಯಂತ ಖುಷಿಯಾಗಿದ್ರೆ ಇನ್ನೊಂದೆಡೆ ಯಾವುದೋ ಚಿಂತೆ ಇವರನ್ನ ಕಾಡ್ತಿರುತ್ತೆ. ಒಂದೆಡೆ ಅತ್ಯಂತ ತರ್ಕಬದ್ಧವಾಗಿ ಮಾತನಾಡಿದ್ರೆ ಇನ್ನೊಂದೆಡೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಈ ದ್ವಂದ್ವವೇ ಅವರ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಹೌದು. ಈ ರಾಶಿ ಅಧಿಪತಿ ಬುಧದೇವ. ಬುಧನನ್ನ ಬುದ್ಧಿ, ಜ್ಞಾನ ಮತ್ತು ವ್ಯಾಪಾರ ಮತ್ತು ಸಂವಹನದ ಕಾರ ಎಂದು ಕರೆಯಲಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅದ್ಭುತವಾದ ಮಾತುಗಾರಿಕೆ ಮತ್ತು ವಿಷಯಗಳನ್ನು ಬೇಗ ಗ್ರಹಿಸುವ ಶಕ್ತಿ ಬಂದಿರುತ್ತೆ. ಇವರು ಯಾವುದೇ ವಿಷಯದ ಬಗ್ಗೆ ಆದ್ರೂ ಗಂಟೆಗಟ್ಟಲೆ ಮಾತನಾಡಬಲ್ಲರು. ಇವರ ಜ್ಞಾನದ ಹಸಿವು ಅಪಾರ. ಸದಾ ಹೊಸ ವಿಚಾರಗಳನ್ನ ಕಲಿಯುವ, ಹೊಸ ಜನರನ್ನ ಭೇಟಿಯಾಗಲು ಇಷ್ಟಪಡ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಹಸನ್ಮುಖಿ, ಸ್ನೇಹಜೀವಿ ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವಂತೆ ಕಾಣ್ತಾರೆ. ಪಾರ್ಟಿಯೊಂದರಲ್ಲಿ ಎಲ್ಲರ ಗಮನ ಸೆಳೆಯುವ ವ್ಯಕ್ತಿ ಇವರೇ ಆಗಿರ್ತಾರೆ. ಆದ್ರೆ ಇದು ಇವರ ವ್ಯಕ್ತಿತ್ವದ ಒಂದು ಮುಖ ಮಾತ್ರ. ಅವರ ತಲೆಯೊಳಗೆ ನಿರಂತರವಾಗಿ ಒಂದು ಚರ್ಚೆ ನಡೆಯುತ್ತಲೇ ಇರುತ್ತದೆ. ಒಂದು ಕ್ಷಣ ಸುಮ್ಮನೆ ಕೂರಲಾರದಷ್ಟು ಚಂಚಲ ಮನಸ್ಸು ಇವರದ್ದು. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಿಥುನ ರಾಶಿಯವರು ಬಹಳ ಹಗುರವಾದ ವ್ಯಕ್ತಿತ್ವದವರು, ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಿಥುನ ರಾಶಿಯವರು ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಆಳವಾದ ಚಿಂತಕರು ಹೌದು. ಜಗತ್ತನ್ನ ನೋಡುವ ರೀತಿ ವಿಭಿನ್ನ. ಪ್ರತಿಯೊಂದು ವಿಚಾರದ 2 ಕಡೆಯನ್ನ ನೋಡ್ತಾರೆ. ಇದೇ ಕಾರಣಕ್ಕೆ ಇವರಿಗೆ ಒಂದು ನಿರ್ಧಾರಕ್ಕೆ ಬರುವುದು ಬಹಳ ಕಷ್ಟ. ಇವರ ಮನಸ್ಸು ಸದಾ ಚಂಚಲ. ಒಂದು ವಿಚಾರದಿಂದ ಇನ್ನೊಂದು ವಿಚಾರಕ್ಕೆ ಹಾರುತ್ತಲೇ ಇರ್ತಾರೆ. ಹೊರಗಿನಿಂದ ನೋಡಲು ಖುಷಿಯಾಗಿ ಕಂಡ್ರೂ ಒಳಗೊಳಗೆ ಅತಿಯಾದ ಯೋಚನೆ ಮತ್ತು ಆತಂಕದಿಂದ ಬಳಲ್ತಿರ್ತಾರೆ. ಮಿಥುನ ರಾಶಿಯವರು ಅದ್ಭುತ ಸ್ನೇಹಿತ. ಇವರ ಜೊತೆಗಿದ್ರೆ ಸಮಯ ಹೋಗೋದೇ ತಿಳಿಯೋದಿಲ್ಲ. ಜಗತ್ತಿನ ಯಾವುದೇ ವಿಚಾರದ ಬಗ್ಗೆ ಮಾತನಾಡಿದ್ರು ಇವರ ಬಳಿ ಮಾಹಿತಿ ಇರುತ್ತೆ. ಆದ್ರೆ ಇವರ ಚಂಚಲ ಸ್ವಭಾವದಿಂದಾಗಿ ಇವರ ಸ್ನೇಹವನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇದು ನಿಮ್ಮ ಜೊತೆ ಬಹಳ ಆತ್ಮೀಯವಾಗಿರುವ ಇವರು ನಾಳೆ ಇನ್ನೊಂದು ಗುಂಪಿನಲ್ಲಿ ಕಾಣಿಸಿಕೊಳ್ಳಬಹುದು. ಇದು ಅವರು ನಿಮ್ಮನ್ನ ಮರೆತಿದ್ದಾರೆ ಎಂದಲ್ಲ, ಅವರ ಸ್ವಭಾವವೇ ಅಷ್ಟು. ವೃತ್ತಿ ಜೀವನಕ್ಕೆ ಬಂದ್ರೆ ಇವರನ್ನ ಸಂವಹನದ ರಾಜರು ಎನ್ನಬಹುದು. ಮಾತುಗಾರಿಕೆಯನ್ನೇ ಬಂಡವಾಳವಾಗಿಸುವ ಕ್ಷೇತ್ರಗಳಲ್ಲಿ ಇವರು ಮಿಂಚುತ್ತಾರೆ. ಪತ್ರಿಕೋದ್ಯಮ, ಮಾರಾಟ, ಮಾರ್ಕೆಟಿಂಗ್, ಶಿಕ್ಷಣ ವೃತ್ತಿ, ವಕೀಲ, ರಾಜಕೀಯ ಮತ್ತು ಯಾವುದೇ ರೀತಿಯ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಇವರಿಗೆ ಹೇಳಿ ಮಾಡಿಸಿದಂತಿದೆ. ಇವರ ಬುದ್ಧಿವಂತಿಕೆ ಮತ್ತು ವಿಚಾರಗಳನ್ನ ಬೇಗ ಕಲಿಯುವ ಗುಣ ಇವರನ್ನ ಬೇಗ ಯಶಸ್ಸಿನತ್ತ ಗಮನ ಹರಿಸುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ವಿಚಿತ್ರ. ಮಕರ ರಾಶಿಯಂತೆ ಜಿಪುಣರು ಅಲ್ಲ, ಆದ್ರೆ ಧನುರಾಶಿಯಂತೆ ದುಂದುವೆಚ್ಚ ಮಾಡುವವರು ಅಲ್ಲ. ಇವರ ಬಳಿ ಹಣವಿದ್ದಾಗ ರಾಜನಂತೆ ಖರ್ಚು ಮಾಡ್ತಾರೆ, ಇಲ್ಲದಿದ್ದಾಗ ಸುಮ್ಮನಿರ್ತಾರೆ. ಇವರು ಹಣಕ್ಕಿಂತ ಹೆಚ್ಚಾಗಿ ಅನುಭವಗಳಿಗೆ, ಜ್ಞಾನಕ್ಕೆ ಮತ್ತು ಪ್ರಯಾಣಕ್ಕೆ ಬೆಲೆ ಕೊಡ್ತಾರೆ. ಉಳಿತಾಯದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಪ್ರೀತಿಯ ವಿಚಾರದಲ್ಲಿ ಮಿಥುನ ರಾಶಿಯವರದ್ದು ಒಂದು ರೋಲರ್ ಕಸ್ಟರ್ ಪಯಣ. ಇವರು ಸುಲಭವಾಗಿ ಆಕರ್ಷಿತರಾಗ್ತಾರೆ ಮತ್ತು ತಮ್ಮ ಮಾತಿನಿಂದ ಯಾರನ್ನಾದ್ರೂ ಸುಲಭವಾಗಿ ಬೀಳಿಸ್ತಾರೆ.
ಆದ್ರೆ ಪ್ರೀತಿಯಲ್ಲಿ ಸ್ಥಿರವಾಗಿರುವುದು ಇವರಿಗೆ ಕಷ್ಟದ ಸವಾಲು. ಇವರಿಗೆ ಬದ್ಧತೆ ಅಂದ್ರೆ ಸ್ವಲ್ಪ ಭಯ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಚಂಚಲತೆ ಮತ್ತು ಬೇಗ ಬೇಸರಗೊಳ್ಳುವ ಸ್ವಭಾವ ಸಂಗಾತಿಗೆ ಅನುಮಾನ ಮತ್ತು ಅಭದ್ರತೆಯನ್ನ ತರಬಹುದು. ಇವರಿಗೆ ಸಂಬಂಧದಲ್ಲಿ ಸದಾ ಹೊಸತನ, ಬೌದ್ಧಿಕ ಚರ್ಚೆ ಮತ್ತು ಸ್ವಾತಂತ್ರ್ಯ ಬೇಕು. ನಾನು ನಿನ್ನನ್ನ ಪ್ರೀತಿಸ್ತೇನೆ ಎಂದು ಹೇಳೋದಕ್ಕಿಂತ ನಿಮ್ಮೊಂದಿಗೆ ಕುಳಿತು ಗಂಟೆಗಟ್ಟಲೆ ಮಾತನಾಡೋದನ್ನ ಇವರು ಇಷ್ಟಪಡ್ತಾರೆ. ಇವರು ಬುದ್ಧಿವಂತಿಕೆಯನ್ನ ಮತ್ತು ಇವರ ಸ್ವಾತಂತ್ರ್ಯವನ್ನ ಗೌರವಿಸುವ ಸಂಗಾತಿ ಸಿಕ್ಕರೆ ಇವರ ಪ್ರೇಮ ಕಾವ್ಯ ಸುಂದರವಾಗಿರುತ್ತೆ. ಇವರನ್ನ ಕಟ್ಟಿ ಹಾಕಲು ಪ್ರಯತ್ನಿಸಿದ್ರೆ ಗಾಳಿಯನ್ನ ಹಿಡಿದಿಡಲು ಯತ್ನಿಸಿದಂತೆ. ಹಾಗಾದ್ರೆ ಈ ಬುದ್ಧಿವಂತ ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ಕೇಳಿದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯಾದ ದ್ವಂದ್ವ ಸ್ವಭಾವವೇ ಇವರ ದೊಡ್ಡ ದೌರ್ಬಲ್ಯ. ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಂಡಿರುವುದು ಕಷ್ಟ. ಬೇಗ ಬೇಸರಗೊಂಡು ಇನ್ನೊಂದು ಕಡೆ ಹೊರಡುತ್ತಾರೆ. ಒಂದು ವಿಚಾರದ ಎಲ್ಲಾ ಆಯಾಮಗಳನ್ನ ಯೋಚಿಸೋದ್ರಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪರದಾಡ್ತಾರೆ. ಇವರಿಗೆ ವಿಷಯಗಳನ್ನ ತಿಳಿಯುವ ಕುತೂಹಲ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಬೇರೆಯವರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕೋದು ಮತ್ತು ಹರಟೆ ಹೊಡೆಯುವುದು ಹೆಚ್ಚು. ಇವರ ಮನಸ್ಸು ನಿರಂತರವಾಗಿ ಓಡುತ್ತಲೇ ಇರೋದ್ರಿಂದ ಸುಲಭವಾಗಿ ಮಾನಸಿಕ ಆತಂಕ ಮತ್ತು ಒತ್ತಡಕ್ಕೆ ಒಳಗಾಗ್ತಾರೆ. ಹಲವು ವಿಚಾರಗಳ ಬಗ್ಗೆ ತಿಳಿದಿರ್ತಾರೆ, ಆದ್ರೆ ಯಾವುದರಲ್ಲೂ ಆಳವಾದ ಪಾಂಡಿತ್ಯ ಸಾಧಿಸೋದು ಕಷ್ಟ. ಮಿಥುನ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಇವರ ರಾಶ್ಯಾಧಿಪತಿ ಬುಧನು ನರವ್ಯೂಹ, ಶ್ವಾಸಕೋಶ, ಕೈ ಮತ್ತು ತೋಳುಗಳನ್ನ ನಿಯಂತ್ರಿಸ್ತಾನೆ. ಹಾಗಾಗಿ ಇವರಿಗೆ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ, ಅಸ್ತಮ ಮತ್ತು ಅಲರ್ಜಿಗಳು ಸಾಮಾನ್ಯವಾಗಿ ಕಾಡಬಹುದು. ಇವರ ಅತಿಯಾದ ಚಂಚಲ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇವರು ತಮ್ಮ ಮನಸ್ಸನ್ನ ಶಾಂತವಾಗಿಡಲು ಧ್ಯಾನ, ಪ್ರಾಣಾಯಾಮ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರಂತೆ ಇವರ ಜೀವನ ಕಷ್ಟದಿಂದ ಆರಂಭವಾಗಿ ಸುಖದಲ್ಲಿ ಅಂತ್ಯವಾಗುವುದಿಲ್ಲ. ಬದಲಾಗಿ ಇವರ ಜೀವನವೇ ಒಂದು ಅಲೆಗಳ ಆಟ, ಏರಿಳಿತಗಳಿಂದ ಕೂಡಿರುತ್ತೆ. ಇವರು ತಮ್ಮ ಜೀವನದಲ್ಲಿ ಹಲವು ಬಾರಿ ತಮ್ಮ ವೃತ್ತಿಯನ್ನ, ತಮ್ಮ ಆಸಕ್ತಿಯನ್ನ, ಕೆಲವೊಮ್ಮೆ ವಾಸಿಸುವ ಸ್ಥಳವನ್ನ ಕೂಡ ಬದಲಾಯಿಸ್ತಾರೆ. ಇವರ ಜೀವನ ಒಂದು ನೇರವಾದ ರಸ್ತೆಯಲ್ಲ, ಅದು ಹಲವು ತಿರುವುಗಳಿಂದ ಕೂಡಿದ ಒಂದು ಸುಂದರ ಪಯಣ. ಇವರ ಜೀವನದ ನಿಜವಾದ ಮ್ಯಾಜಿಕ್ ಏನಂದ್ರೆ ಎಂತಹ ಪರಿಸ್ಥಿತಿಗಳಿಗೂ ಹೊಂದಿಕೊಳ್ಳುವ ಮತ್ತು ಬಿದ್ದ ಪ್ರತಿ ಬಾರಿಯೂ ಎದ್ದು ನಿಲ್ಲುವ ಇವರ ಸಾಮರ್ಥ್ಯ. ಇವರು ತಮ್ಮ 50ನೇ ವಯಸ್ಸಿನಲ್ಲೂ 25ರ ಯುವಕ ಯುವತಿಯಂತೆ ಹೊಸದನ್ನ ಕಲಿಯಲು ಸಿದ್ಧರಿರ್ತಾರೆ ಮತ್ತು ಈ ನಿರಂತರ ಕಲಿಕೆ ಮತ್ತು ಬದಲಾವಣೆಯೇ ಇವರ ಜೀವನದ ಸಾರ. ಮಿಥುನ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಒಂದೇ ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಹರಿಸಲು ಪ್ರಯತ್ನಿಸಿ. ನೀವು ಆರಂಭಿಸಿದ ಕೆಲಸವನ್ನ ಪೂರ್ಣಗೊಳಿಸಲು ಕಲಿಯಿರಿ. ಧ್ಯಾನ ಅಥವಾ ಯೋಗದ ಮೂಲಕ ನಿಮ್ಮ ಚಂಚಲ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ. ಎಲ್ಲರನ್ನ ಖುಷಿಪಡಿಸಲು ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಸರಿ ಎನಿಸಿದ್ದನ್ನ ಧೈರ್ಯವಾಗಿ ಮಾಡಿ. ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಆ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನ ಒಂದು ಕಡೆ ಬರೆಯಿರಿ. ಬುಧವಾರದಂದು ಶ್ರೀ ವಿಷ್ಣುವನ್ನ ಅಥವಾ ಗಣಪತಿಯನ್ನ ಪೂಜಿಸೋದು, ಹಸಿರು ಬಣ್ಣದ ಬಟ್ಟೆ ಧರಿಸೋದು ಅಥವಾ ಹಸಿರು ಕಾಳನ್ನ ದಾನ ಮಾಡೋದ್ರಿಂದ ಉತ್ತಮ ಫಲಗಳು ಸಿಗುತ್ತವೆ. ಹಾಗಾದ್ರೆ ಮಿಥುನ ರಾಶಿ ಅಂದ್ರೆ ಕೇವಲ ಚಂಚಲತೆ, ಹರಟೆ ಅಲ್ಲ, ಅವರೊಳಗೆ ಅಪಾರ ಜ್ಞಾನದ ಭಂಡಾರವಿದೆ. ಯಾರನ್ನೂ ಬೇಸರಗೊಳಿಸಿದಂತಹ ಮಾತುಗಾರಿಕೆ ಇದೆ. ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣವಿದೆ ಮತ್ತು ಜೀವನವನ್ನ ಸದಾ ಉತ್ಸಾಹದಿಂದ ನೋಡಲು ಅದ್ಭುತ ಶಕ್ತಿ ಇದೆ. ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡ್ರು ಅವರು ಜ್ಞಾನದ ಸಾಗರ. ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನ ಭೇಟಿಯಾದಾಗ ಅವರ ಮಾತಿನ ಹಿಂದಿರುವ ಬುದ್ಧಿವಂತಿಕೆಯನ್ನ ಮತ್ತು ಅವರ ನಗುವಿನ ಹಿಂದಿರುವ ಚಂಚಲ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಜನರಿಗೆ 2026ರ ವರ್ಷವು ತುಂಬಾ ಅದೃಷ್ಟವನ್ನ ತರಲಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ 2026ರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ವಿಷಯಗಳು ಮತ್ತು ಯಾವ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಿಥುನ ರಾಶಿ ಭವಿಷ್ಯ 2026ರ ಪ್ರಕಾರ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಕಾಣಬಹುದು. ವರ್ಷದ ಮಧ್ಯದಲ್ಲಿ ನಿಮಗೆ ಉತ್ತಮವಾದ ಫಲಗಳು ದೊರಕುವುದು. ನಿಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಬಗ್ಗೆ ಸಂತೋಷದಿಂದಿರುವರು. ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನ, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನ
ಅವಸರದಲ್ಲಿ ತೆಗೆದುಕೊಳ್ಳದಂತೆ ಎಚ್ಚರ ವಹಿಸಿ. ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಮಿಶ್ರ ಫಲಗಳನ್ನ ಈ ವರ್ಷ ಪಡೆಯುವಿರಿ. ಈ ವರ್ಷ ನೀವು ಈ ಎರಡೂ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಈ ವರ್ಷ ನೀವು ನಿಮ್ಮ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನ ಕಡೆಗಣಿಸಬೇಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಷಯವಾಗಿ ಸಾಧಾರಣ ಫಲಗಳು ದೊರಕಬಹುದು. ವರ್ಷದ ಆರಂಭದಲ್ಲಿ ನಿಮಗೆ ಅತ್ಯುತ್ತಮವಾದ ಫಲಗಳು ಲಭಿಸದಿದ್ದರೂ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ದೊರಕುವುದು. ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನವನ್ನ ನೀಡುವಿರಿ. ಮಿಥುನ ರಾಶಿಯವರಿಗೆ 2026ರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 6ನೇ ಭಾವದಲ್ಲಿ, ನಿಮ್ಮ ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ, ಚತುರ್ಥ ಭಾವದಲ್ಲಿ ಕೇತು ಗ್ರಹ, ಸಪ್ತಮ ಭಾವದಲ್ಲಿ ಸೂರ್ಯ ಗ್ರಹ, ನವಮ ಭಾಗದಲ್ಲಿ ಶನಿ ಗ್ರಹದ ಜೊತೆಗೆ ಶುಕ್ರ ಗ್ರಹ ಸ್ಥಿತವಾಗಿದೆ. ವೃತ್ತಿ ಸ್ಥಾನದಲ್ಲಿ ರಾಹು ಗ್ರಹ, ನಿಮಗೆ ವ್ಯಯ ಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. 2026ರಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಮೊದಲನೆಯ ಪ್ರಮುಖ ವಿಷಯ, ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮ್ಮ ಸಪ್ತಮ ಭಾವವನ್ನ ದೃಷ್ಟಿಸೋದ್ರಿಂದ ಮಿಥುನ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಹೊಸ ಸಂಬಂಧಗಳು ಸೆಟ್ ಆಗಿ ವಿವಾಹ ಯೋಗದ ವರ್ಷವಾಗಿರುತ್ತೆ. 2026ರ ಮಧ್ಯ ವರ್ಷದಿಂದ ನಂತರದ ಯಾರ್ಯಾರು ವಿವಾಹಕ್ಕೆ ವಧು ಅಥವಾ ವರರನ್ನ ಹುಡುಕ್ತಿದ್ದೀರೋ ಅವರಿಗೆಲ್ಲ ಮದುವೆ ಯೋಗ ಕೂಡಿ ಬರ್ತಾ ಇದೆ. ಎರಡನೆಯದಾಗಿ, ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ನೀವೇ ಸ್ವಯಂ ಕಾರಣರಾಗಿರ್ತೀರಾ. ಮಿಥುನ ರಾಶಿಯವರು ಕನ್ಫ್ಯೂಷನ್ ಮಾಡಿಕೊಂಡು ಎರಡು ದೋಣಿಯ ಮೇಲೆ ಕಾಲಿಡುವಂತಹ ಮನಸ್ಥಿತಿಯವರಾಗಿರ್ತೀರಾ. ಡಿಸಿಷನ್ ತೆಗೆದುಕೊಳ್ಳುವಾಗ ಬಹಳ ಕಷ್ಟಪಡ್ತೀರಾ. ದ್ವಂದ್ವ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಮೊದಲು ಸರಿ ಅನಿಸಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ತಂದೆ ಅಥವಾ ತಾಯಿ ಸಲಹೆಯನ್ನು ಪಡೆದುಕೊಂಡು ಜೀವನದ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗದೆ ಹಳೆಯ ವಿಚಾರಗಳನ್ನ, ಮುಗಿದು ಹೋದ ಘಟನೆಗಳನ್ನ ಮತ್ತೆ ಮತ್ತೆ ಕೆದಕೋದ್ರಿಂದ ನಿಮ್ಮ ಮನಸ್ಸಿಗೆ ದುಃಖ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನ ದುಃಖ ಹೆಚ್ಚಾಗುವ ಬದಲು ಕಡಿಮೆ ಅಂತೂ ಆಗೋದಿಲ್ಲ. ಆದ್ದರಿಂದ ಘಟಿಸಿ ಹೋದಂತಹ ಘಟನೆಗಳನ್ನ, ಮುಗಿದು ಹೋದಂತಹ ಘಟನೆಗಳನ್ನ ಮತ್ತೆ ಮತ್ತೆ ಕೆದಕಲು ಹೋಗಬೇಡಿ. ಮೂರನೆಯದಾಗಿ, ರಾಹುಗ್ರಹ ನಿಮಗೆ 1.5 ವರ್ಷದಿಂದ ನಿಮ್ಮ ವೃತ್ತಿಯಲ್ಲಿ ಪರಿವರ್ತನೆಯನ್ನ ಕೊಟ್ಟಿದೆ. ಮಧ್ಯ ವರ್ಷದಿಂದ ನಿಮ್ಮ ಕರಿಯರ್ ಲೈಫ್ನಲ್ಲಿ ಪಾಸಿಟಿವ್ ಪರಿವರ್ತನೆ ಆಗುತ್ತದೆ. ನಿಮ್ಮ ವರ್ಕಿಂಗ್ ಪ್ಲೇಸ್ನಲ್ಲಿ ನೀವು ಬಹಳ ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ತೀರಾ. ರಾಹುಗ್ರಹ 18 ವರ್ಷಗಳ ನಂತರ ನಿಮ್ಮ ನವಮ ಭಾವಕ್ಕೆ ಪ್ರವೇಶಿಸುತ್ತಿದೆ. ರಾಹುಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡಿದ್ದಾಗ ನಿಮ್ಮ ತಂದೆಯ ಜೊತೆ ತುಂಬಾ ಯೋಚನೆ ಮಾಡಿ ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ. ಇಲ್ಲದಿದ್ರೆ ನಿಮ್ಮ ತಂದೆಯ ಜೊತೆ ವೈಮನಸ್ಸುಗಳು ಉಂಟಾಗುವಂತಹ ಸಾಧ್ಯತೆಗಳು ತೋರ್ತಾ ಇದೆ. ಶೀಘ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಯೋಚಿಸಿ ನಿರ್ಧಾರಗಳನ್ನ ಸಮಾಧಾನವಾಗಿ ತೆಗೆದುಕೊಳ್ಳಿ. ನಾಲ್ಕನೆಯದಾಗಿ, ಶನಿಗ್ರಹ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡಿದಾಗ ಇಷ್ಟು ದಿನ ಕೆಲಸವಿಲ್ಲದೆ ಖಾಲಿಯಾಗಿ ಕುಳಿತುಕೊಂಡಿರುವಂತಹ ಮಿಥುನ ರಾಶಿಯವರಿಗೆ ಕೆಲಸದ ಮಹತ್ವವನ್ನ ತಿಳಿಸಿಕೊಡುತ್ತೆ. ಶನಿಗ್ರಹ ನೀವು ಓಡಿ ಓಡಿ ಕೆಲಸ ಕಾರ್ಯಗಳನ್ನ ಮಾಡುವಂತೆ ಪ್ರೇರೇಪಿಸುತ್ತೆ. ಶನಿಗ್ರಹ ಕರ್ಮಕಾರಕ ಗ್ರಹ. ಶನಿಗ್ರಹ ನಿಮ್ಮ ಕರ್ಮಸ್ಥಾನದಂತಹ 10ನೇ ಭಾವಕ್ಕೆ 30 ವರ್ಷಗಳ ನಂತರ ಗೋಚಾರ ಮಾಡ್ತಿದೆ. ಏಪ್ರಿಲ್ ತಿಂಗಳಿನಿಂದ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ. ಮಿಥುನ ರಾಶಿಯವರಿಗೆ ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಜಾಬ್ನಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳು ಹೆಚ್ಚಾಗುತ್ತದೆ. ಕೆಲಸ ಮಾಡದೆ ಏನೂ ಸಿಗೋದಿಲ್ಲ ಎಂಬಂತಹ ಪಾಠವನ್ನ ಶನಿಗ್ರಹ ಕಲಿಸಿಕೊಡಲಿದೆ. ನೀವು ಜಾಬ್ನಲ್ಲಿ ಉತ್ತಮ ಧನಲಾಭವನ್ನ ನೋಡ್ತೀರಾ. ನೀವು ಎಷ್ಟು ಸತತ ಪ್ರಯತ್ನವನ್ನ ಮಾಡ್ತೀರೋ, ಎಷ್ಟು ಹಾರ್ಡ್ ವರ್ಕ್, ಎಷ್ಟು ಎಫರ್ಟ್ ಅನ್ನ ಹಾಕ್ತಿರೋ, 2ರಷ್ಟು ಶನಿಗ್ರಹ ನಿಮ್ಮ ಫಿನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ ಅನ್ನ ಖಂಡಿತವಾಗಿಯೂ ಕೊಡ್ತಾರೆ. ನಂತರ ನಿಮ್ಮ ಜಾಬ್ನಲ್ಲಿ ಪ್ರಮೋಷನ್ಗಳು ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. 5ನೇಯದ್ದಾಗಿ, ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮಲ್ಲಿರುವಂತಹ ಜ್ಞಾನವನ್ನ, ಕೌಶಲ್ಯವನ್ನ, ಸ್ಕಿಲ್ಸ್ಗಳನ್ನ ವೃದ್ಧಿಸುತ್ತದೆ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿಯೂ ಸುಧಾರಣೆಯನ್ನ ಕಾಣ್ತೀರಾ. ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಅನ್ನ ಕೊಡಲಿದ್ದಾರೆ. ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ. ಗುರು 12 ವರ್ಷಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮಗೆ ಆಶೀರ್ವಾದವನ್ನ ಮಾಡುತ್ತದೆ. ನಿಮಗೆ ಗುರುಗ್ರಹ ನಾಲೆಡ್ಜ್ ಅನ್ನ, ನೇಮ್ ಅಂಡ್ ಫೇಮ್ ಅನ್ನ ಕೊಡುತ್ತಾರೆ.
ಮೇ ತಿಂಗಳ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದಂತಹ ಪಾಸಿಟಿವ್ ಪರಿವರ್ತನೆಯಾಗಲಿದೆ. ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸಲಿದ್ದಾರೆ. ಗುರುಗ್ರಹ ನಂತರ ನಿಮ್ಮ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತಾ ಬರುತ್ತದೆ. ಹಣದ ಉಳಿತಾಯವನ್ನ ಮಾಡಲು ಪ್ರಾರಂಭಿಸ್ತೀರಾ. 6ನೇದಾಗಿ ಕೇತು ಗ್ರಹ ನಿಮ್ಮ ಚತುರ್ಥ ಭಾವದಿಂದ ತೃತೀಯ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತಿದೆ. ರಾಹು ಹಾಗೂ ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಚಲನೆ ಮಾಡುವುದು. ನಿಮ್ಮ ತಾಯಿಯ ಜೊತೆ ಇದ್ದಂತಹ ವೈಮನಸ್ಸುಗಳು ದೂರವಾಗುತ್ತದೆ. ಈ 1.5 ವರ್ಷದಿಂದ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಅಸಮಾಧಾನ, ಬೇಜಾರು, ವೈಮನಸ್ಸುಗಳು ಉಂಟಾಗ್ತಾ ಇತ್ತು. ಮೇ ತಿಂಗಳ ನಂತರ ನಿಮ್ಮ ತಾಯಿಯ ಜೊತೆ ಪ್ರೀತಿ, ಬಾಂಧವ್ಯ ಹೆಚ್ಚಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀರಾ. ನೀವು ಸೈಟ್ ತೆಗೆದುಕೊಳ್ಬೇಕು ಅಥವಾ ಮನೆ ತೆಗೆದುಕೊಳ್ಬೇಕು, ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂದುಕೊಂಡಿರುವವರಿಗೆ ಇಷ್ಟು ದಿನ ಅಡೆತಡೆಗಳು, ಪ್ರಾಬ್ಲಮ್ಸ್ಗಳು ಬರ್ತಾನೆ ಇತ್ತು. ನಂತರ ವಾಹನ ಯೋಗ, ಭೂಮಿ ಯೋಗ, ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ನಂತರ ಪ್ರಾರಂಭವನ್ನ ಮಾಡ್ತೀರಾ. ಉತ್ತಮ ಧನಲಾಭವನ್ನ ಕಾಣುವಂತಹ ವರ್ಷ ಇದಾಗಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ಹೆಚ್ಚು ಧನ ಲಾಭವನ್ನ ಗಳಿಸಲು ಪ್ರತಿ ಬುಧವಾರದಂದು ಗಣಪತಿಯ ದರ್ಶನವನ್ನ ಮಾಡಿ ಪೂಜೆಯ ಜೊತೆಗೆ ಆರಾಧನೆಯನ್ನ ಮಾಡೋದ್ರಿಂದ ಪಕ್ಷಿಗಳಿಗೆ ಧಾನ್ಯ, ಆಹಾರವನ್ನ, ನೀರನ್ನ ಕೊಡಬೇಕಾಗತ್ತೆ. ಪ್ರತಿನಿತ್ಯ ಬುಧಗ್ರಹದ ಬೀಜ ಮಂತ್ರವನ್ನ ಪಠಿಸಿ ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. 2026ನೆಯ ವರ್ಷ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಅನೇಕ ಅಚ್ಚರಿಗಳನ್ನ ತರಲಿದೆ. ನೀವು ಊಹಿಸಿರದ ಘಟನೆಗಳು ನಡೆಯಬಹುದು. ಈ ವರ್ಷ ಆರಂಭ ಪ್ರೀತಿಯ ವಿಷಯದಲ್ಲಿ ಮಿಶ್ರ ಫಲಗಳು ಸಿಗುತ್ತವೆ. ಪ್ರೇಮಿಯನ್ನ ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ತಮ್ಮ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸೂಕ್ತ ಸಮಯ. ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನ ಎದುರಿಸುವಿರಿ, ಆದರೆ ನಂತರ ನೀವಂದುಕೊಂಡ ಫಲ ನಿಮಗೆ ಸಿಗಲಿದೆ. ಇನ್ನು ದಾಂಪತ್ಯದ ಸಮಸ್ಯೆಗಳನ್ನ ಶಾಂತಿಯುತವಾಗಿ ಪರಿಹರಿಸಿ. ಅನಗತ್ಯ ಘರ್ಷಣೆಗಳು ಸಂಬಂಧದಲ್ಲಿ ಅಂತರವನ್ನ ಉಂಟು ಮಾಡಬಹುದು. ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಹೀಗೆ ವರ್ಷದ ಆರಂಭ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಸವಾಲುಗಳನ್ನ ಒಡ್ಡುತ್ತದೆ. ಈ ವರ್ಷ ಆರಂಭದಲ್ಲಿ ಗುರು ಹಿಮ್ಮೆಟ್ಟುವಂತಹ ಸ್ಥಿತಿಯಲ್ಲಿರ್ತಾನೆ. ಇದು ಶನಿಯ ನೆರಳಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು. ಪರಸ್ಪರ ತಿಳುವಳಿಕೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ವಿಷಯಗಳು ಉಲ್ಬಣವಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ನೀಡುತ್ತೆ. ಇನ್ನು ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗಲು ವರ್ಷದ ಆರಂಭದ ಸಮಯ ತುಂಬಾ ಅನುಕೂಲಕರವಾಗಿದೆ. ಜೊತೆಗೆ ನವವಿವಾಹಿತರಿಗೆ ಮಕ್ಕಳಾಗುವ ಯೋಗವೂ ಇದೆ. ಮಿಥುನ ರಾಶಿಯ ವರ್ಷ ಭವಿಷ್ಯ 2026 ಪರಿಹಾರಗಳು. ಮಿಥುನ ರಾಶಿಯವರಿಗೆ 2026ನೇ ವರ್ಷ ಉತ್ತಮವಾಗಿಲ್ಲ. ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳೋದ್ರಿಂದ ಅಥವಾ ಭಯ ಪಡೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಹೀಗಾಗಿ ಈ ವರ್ಷ ಕೆಲ ಪರಿಹಾರಗಳನ್ನ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳ ಪ್ರಭಾವ ಕಡಿಮೆಯಾಗುತ್ತೆ. ಹಾಗಾದ್ರೆ ಆ ಪರಿಹಾರಗಳು ಯಾವುವು ಎಂದು ತಿಳಿಯೋಣ. ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ. ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ತಾಂಜಾವೂರಿನ ಬೃಹದೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆಯನ್ನ ಮಾಡಿ. ಅಲ್ಲದೆ ಈ 3 ರಾಶಿಯವರು ವೃಕ್ಷ ನೆಟ್ಟು ಪೋಷಣೆ ಮಾಡಿ. ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತೆ. ಅಲ್ಲದೆ ನಿಮ್ಮ ಮನೆಯ ಮುಂದೆ, ಮನೆಯ ಮೇಲೆ ಕುಂಡದಲ್ಲಿ ನೀರನ್ನ ಇಡಿ. ಇದರಿಂದ ಅದೆಷ್ಟೋ ಜೀವಜಂತುಗಳಿಗೆ ಸಹಾಯ ಮಾಡಿದಂತಾಗುತ್ತೆ. ಅವುಗಳ ಜೀವನ ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗಲಿದೆ. ಇದರಿಂದ ದೇವರೇ ನಿಮ್ಮನ್ನ ಮೆಚ್ಚಿ ಕೊಂಡಾಡುತ್ತಾರೆ. ಶುಭವಾಗಲಿ, ಎಲ್ಲವೂ ಶುಭವಾಗುತ್ತೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.